ಪ್ರತಿ ವ್ಯಕ್ತಿಯೂ ಸಹ ಇಂಡಿವಿಜುವಲ್ ಆಗಿ ಅಟೋಮಿಯಲ್ಲಿ ರಿಜಿಸ್ಟ್ರೇಷನ್ ಆಗಬಹುದು, ಐಡಿಯನ್ನು ಪಡೆಯಬಹುದು. ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೀವಿ. ಗೂಗಲಲ್ಲಿ ಹೋಗಿ ಅಟೋಮಿ ಅಂತ ಕ್ಲಿಕ್ ಮಾಡಿ, ಅಲ್ಲಿ ಅಟೋಮಿ ಶಾಪಿಂಗ್ ಮಾಲ್ ಓಪನ್ ಆಗುತ್ತೆ. ಅದರಲ್ಲಿ ಮೆನೂನ್ ಕ್ಲಿಕ್ ಮಾಡಿದಾಗ ಜಾಯ್ನಸ್ ಅಂತ ಬರುತ್ತೆ. ಜಾಯ್ನಸ್ ಮೇಲೆ ಕ್ಲಿಕ್ ಮಾಡಿ ಅಟೋಮಿ ರಿಜಿಸ್ಟ್ರೇಷನ್ ಫಾರ್ಮೇಟ್ ಓಪನ್ ಆಗುತ್ತೆ. ಅದರಲ್ಲಿ ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಟರ್, ಗ್ಲೋಬಲ್ ಡಿಸ್ಟ್ರಿಬ್ಯೂಟರ್ ಮತ್ತು ಕಾರ್ಪೊರೇಟ್ ರಿಜಿಸ್ಟ್ರೇಷನ್ ಅಂತ ಬರುತ್ತೆ. ಅದರಲ್ಲಿ ಇಂಡಿವಿಜುವಲ್ ಡಿಸ್ಟ್ರಿಬ್ಯೂಟರ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಅದು ಟೋಟಲ್ ಯಾವ ಥರ ಅನ್ನೋದು ಗೊತ್ತಾಗುತ್ತೆ. ಇದರಲ್ಲಿ 2 ವಿಡಿಯೋ ಪ್ಲೇ ಆಗುತ್ತೆ. ಒಂದು ಕಂಪನಿಯ ಪ್ರೊಫೈಲ್, ಮತ್ತೊಂದು ಕಂಪನಿಯ ಬೆನಿಫಿಟ್ ಇರುವಂಥ ಪ್ಲಾನ್ ವಿಡಿಯೋ ಇರುತ್ತೆ. ಅದನ್ನು ನೋಡಿ ಆಲ್ ಅಗ್ರಿ ಕೊಡಿ. ಮೇಲೆ ಫಾರ್ಮೇಟ್ ಓಪನ್ ಆಗುತ್ತೆ. ಇಲ್ಲಿ ಪಾನ್ ನಂಬರ್ ಎಂಟ್ರಿ ಮಾಡಿ. ಪಾನ್ ನಂಬರ್ ಎಂಟ್ರಿ ಆದಮೇಲೆ ನೇಮ್ ಇದೆ, ಹೆಸರನ್ನು ಎಂಟ್ರಿ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಡೇಟ್ ಆಫ್ ಬರ್ತ್ ಇದೆ, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿ. ಡೇಟ್ ಆಫ್ ಬರ್ತ್ ಆದಮೇಲೆ ಜೆಂಡರ್, ಮೇಲ ಫಿಮೇಲ ಯಾವುದು ಎಂಟ್ರಿ ಮಾಡಿ. ಅದಾದಮೇಲೆ ನೀವು ವೆರಿಫಿಕೇಷನ್ ಕೊಡಿ. ಪಾನ್ ವೆರಿಫಿಕೇಷನ್ ಆಗುತ್ತೆ ನೇಮು. ಅದಾದಮೇಲೆ ಪಾಸ್ವರ್ಡ್ ಎಂಟ್ರಿ ಮಾಡಿ. ಕನ್ಫರ್ಮ್ ಪಾಸ್ವರ್ಡ್ ಎಂಟ್ರಿ ಮಾಡಿ. ಪಾಸ್ವರ್ಡ್ ಎಂಟ್ರಿ ಮಾಡೋ ಟೈಮಲ್ಲಿ ಲೆಟರ್ಸ್, ನಂಬರ್ಸ್, ಸಿಂಬಲ್ ಎಂಟ್ರಿ ಮಾಡಿ. ನೆಕ್ಸ್ಟ್ ಅದಾದಮೇಲೆ ಫೋನ್ ನಂಬರ್, ಮೇಲ್ ಐ ಡಿ ಎಂಟ್ರಿ ಮಾಡಿ. ಅಡ್ರೆಸ್ ಮೇಲೆ ವೆರಿಫಿಕೇಷನ್ ಕೊಡಿ. ಅಡ್ರೆಸ್ಸನ್ನು ಎಂಟ್ರಿ ಮಾಡಿ. ಅಡ್ರೆಸ್ ಎಂಟ್ರಿ ಆದಮೇಲೆ ಜಿಪ್ ಕೋಡ್ ಅಂತಿದೆ, ಅಲ್ಲಿ ಪಿನ್ ಕೋಡ್ ಎಂಟ್ರಿ ಮಾಡಿ ವೆರಿಫಿಕೇಷನ್ ಕೊಡಿ. ಸರ್ಚ್ ಆಗುತ್ತೆ. ಅದಾದಮೇಲೆ ನೆಕ್ಸ್ಟ್ ಪೇಜ್ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಡಾಕ್ಯುಮೆಂಟೇಷನ್ ಅಲ್ಲಿ ಆಧಾರ್, ಪಾಸ್ವರ್ಡು, ವೋಟರ್ ಐ ಡಿ, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಡಿಸ್ಪ್ಲೇ ಆಗುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಡಾಕ್ಯುಮೆಂಟ್ಸನ್ನು ಕ್ಲಿಕ್ ಮಾಡಿ ಅದರ ನಂಬರನ್ನು ಎಂಟ್ರಿ ಮಾಡಿ. ಅದಾದಮೇಲೆ ಚೂಸ್ ಫೈಲನ್ನು ಸೆಲೆಕ್ಟ್ ಮಾಡಿ ಫೋಟೋ ಕಾಪಿ ಅಪ್ಲೋಡ್ ಮಾಡಿ. ಆಧಾರ್ ಫ್ರಂಟ್ ಟು ಬ್ಯಾಕ್ ಫೋಟೋಸನ್ನು ಎಂಟ್ರಿ ಮಾಡಿ. ಅಲ್ಲಿ ಎಸ್ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ಸ್ಪಾನ್ಸರ್ ಐ ಡಿ ಕೊಡ್ಬೋದು. ಒಂದು ವೇಳೆ ನಿಮಗೆ ಸ್ಪಾನ್ಸರ್ ಐ ಡಿ ಗೊತ್ತಿಲ್ಲ ಅಂದರೆ ನೋ ಅಂತ ಎಂಟ್ರಿ ಮಾಡಿ. ಅಲ್ಲಿ ಸರ್ಚ್ ಆಪ್ಷನ್ಸ್ ಬರುತ್ತೆ. ಬೆಂಗಳೂರು ಅಂತ ಕ್ಲಿಕ್ ಮಾಡಿದಾಗ ಅಲ್ಲಿ ಆಟೋ ಸೆಲೆಕ್ಟಲ್ಲಿ ಬೆಂಗಳೂರು ಬೆಸ್ಟ್ ಸೆಂಟರ್ ಸೆಲೆಕ್ಟ್ ಆಗುತ್ತೆ. ಅದನ್ನು ಕ್ಲಿಕ್ ಮಾಡಿ. ಒಂದು ವೇಳೆ ನಿಮಗೆ ಸ್ಪಾನ್ಸರ್ ಗೊತ್ತಿದ್ರೆ ನಿಮ್ಮ ಸ್ಪಾನ್ಸರನ್ನು ಎಂಟ್ರಿ ಮಾಡಿ. ಅದನ್ನು ಅಗ್ರಿ ಮಾಡಿದಾಗ ನಿಮ್ಮ ಟೋಟಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ಐ ಡಿ ಕ್ರಿಯೇಟ್ ಆಗುತ್ತೆ ಸ್ನೇಹಿತರೆ. ಒಂದು ವೇಳೆ ನಿಮಗೆ ಇದರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಈ ನಂಬರ್ ಕಾಲ್ ಮಾಡಿ. ತಪ್ಪದೆ ಇದರ ಬೆನಿಫಿಟನ್ನು